ಅರಿವು ವಿದ್ಯಾಸಂಸ್ಥೆಯ ಅಡಿಯಲ್ಲಿರುವ ಲಿಟ್ಲ್ ಏಂಜಲ್ಸ್ ಶಾಲೆಯಿಂದ ನಡೆಸುತ್ತಿರುವ ಚಿಣ್ಣರ ಅನ್ವೇಷಣಾ ಲೋಕ ಶೈಕ್ಷಣಿಕ ವಸ್ತು ಪ್ರದರ್ಶನ 2025-26 ಈ ಕಾರ್ಯಕ್ರಮದ ನಿಯೋಜಕರಾದ ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದ ಶ್ರೀಮತಿ ಜ್ಯೋತಿಜಿ ಮ್ಯಾಮ್ ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಹಾಗೂ ಶ್ರೀಯುತ ಗಣೇಶ್ ಆಚಾರ್ಯ ಸರ್, ಕಾರ್ಯದರ್ಶಿಗಳು, ಅರಿವು ವಿದ್ಯಾಸಂಸ್ಥೆ ಹರಿಹರ ಇವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇವೆ. ಚಿಣ್ಣರ ಅನ್ವೇಷಣಾ ಲೋಕ ಶೈಕ್ಷಣಿಕ ವಸ್ತು ಪ್ರದರ್ಶನಕ್ಕೆ ಆಗಮಿಸಿದಂತಹ ಮುಖ್ಯ ಅತಿಥಿಗಳಾದ ಶ್ರೀಯುತ ಕುಮಾರ್ SK ಸರ್ ಇವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿಗಳಾದ ಶ್ರೀಯುತ ಸಿದ್ದೇಶ್ K ಸರ್ ಇವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಮಸ್ತ ಶಿಕ್ಷಕ ವೃಂದಕ್ಕೂ ಹಾಗೂ ಮುದ್ದು ಮಕ್ಕಳಾದ ವಿದ್ಯಾರ್ಥಿನಿಯರಿಗೂ ಸ್ವಾಗತ ಸುಸ್ವಾಗತ. ಈಗ ಶ್ರೀಯುತ ಕುಮಾರ್ SK ಸರ್ ಇವರನ್ನು ಪರಿಚಯಿಸಲು ನಮ್ಮ ಶಾಲೆಯ ಸಹ ಶಿಕ್ಷಕಿಯಾದ ಅನಿತಾ ಮೇಡಮ್ ರವರನ್ನು ಕೇಳಿಕೊಳ್ಳುತ್ತಿದ್ದೇವೆ. ಎಲ್ಲರಿಗೂ ಶುಭೋದಯ. ಇಂದು ನಮ್ಮ ಶಾಲೆಯಲ್ಲಿ ಚಿಣ್ಣರ ಅನ್ವೇಷಣಾ ಲೋಕ ಶೈಕ್ಷಣಿಕ ವಸ್ತು ಪ್ರದರ್ಶನಕ್ಕೆ 2025-26 ಕಾರ್ಯಕ್ರಮಕ್ಕೆ ಗೌರವಾನ್ವಿತವಾಗಿ ಅತಿಥಿಯಾಗಿ ಆಗಮಿಸಿದ ಕುಮಾರ್ SK ಸರ್ ಇವರನ್ನು ಹೃತ್ಪೂರ್ವಕವಾದ ಸ್ವಾಗತದೊಂದಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶಿಕ್ಷಣ ಎಂದರೆ ಪಾಠ ಪುಸ್ತಕದ ತಿಳುವಳಿಕೆ ಮಾತ್ರ ಅಲ್ಲ, ಅದು ಮನುಷ್ಯನ ಚಿಂತನೆ, ನಡತೆ ಮತ್ತು ಬದುಕಿನ ಗುಣಮಟ್ಟವನ್ನು ರೂಪಿಸುವ ಮಹತ್ವದ ಶಕ್ತಿ. ಈ ಶಕ್ತಿಗೆ ನೂತನ ದಿಕ್ಕು ತೋರಿಸಲು ಬಂದಿರುವ ಕುಮಾರ್ SK ಸರ್ ಇವರನ್ನು ಪರಿಚಯ ಮಾಡಿಕೊಳ್ಳೋಣ. ಇವರು ಶೈಕ್ಷಣಿಕ ಸೇವೆ 9 ವರ್ಷ ಹರಿಹರ ತರಳುಬಾಳು ವಿದ್ಯಾಸಂಸ್ಥೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ 2 ವರ್ಷ ಕುಂಬಳೂರಿನ ತರಳುಬಾಳು ಗುರುಕುಲ ವಿದ್ಯಾಸಂಸ್ಥೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಕಳೆದ 2 ವರ್ಷಗಳಿಂದ ಚಿಟಾಕಿ ಸಂಸ್ಥೆಯಲ್ಲಿ ಆಡಳಿತಾಧಿಕಾರಿಯಾಗಿ ಸಹ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಸ್ತುತ ಸೇವೆಯಲ್ಲಿ ಜ್ಞಾನದೀವಿಗೆ ಎಜು ಅಕಾಡೆಮಿ ಸಂಸ್ಥಾಪಕ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆಯನ್ನು ಮಾಡುತ್ತಿದ್ದಾರೆ ಮತ್ತು ಹರಿಹರ ತಾಲೂಕು ಸಾಧು ವೀರಶೈವ ನೌಕರರ ಬಳಗ ಇದರ ಸಂಘಟನಾ ಕಾರ್ಯದರ್ಶಿಯಾಗಿ ಸಹ ಸೇವೆಯನ್ನು ಮಾಡುತ್ತಿದ್ದಾರೆ. ಸರ್, ನಿಮ್ಮ ಜೀವನಾನುಭವ, ಜ್ಞಾನ ಮತ್ತು ಮಾರ್ಗದರ್ಶನ ನಮ್ಮ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಲಿ ಎನ್ನುವುದು ನಮ್ಮ ಆಶಯ. ಈ ವೇದಿಕೆಯ ಮೇಲೆ ನಿಮ್ಮ ಅಮೂಲ್ಯ ಚಿಂತನೆಗಳನ್ನು ಹಂಚಿಕೊಳ್ಳಬೇಕಾಗಿ ಮನವಿ ಮಾಡಿಕೊಳ್ಳುತ್ತೇನೆ. ಈ ದಿನ ನನ್ನ ವೃತ್ತಿ ಜೀವನದಲ್ಲೂ ಕೂಡ ಭಾಳ ಅವಿಸ್ಮರಣೀಯವಾಗಿ ಉಳಿಯುವಂಥ ದಿನ ಅಂತೇಳಿ ನಾನು ಕೂಡ ಭಾವಿಸ್ತೇನೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಮಕ್ಕಳ ಕಲಿಕಾ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದಕ್ಕೆ ಮೊದಲನೇದಾಗಿ ಅರಿವು ವಿದ್ಯಾಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಯವರಿಗೆ ನಾನು ಅತ್ಯಂತ ತುಂಬು ಹೃದಯದ ಧನ್ಯವಾದಗಳನ್ನು ಮೊದಲನೇದಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಎರಡನೇದಾಗಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಹ್ವಾನ ಕೊಟ್ಟಿರ್ತಕ್ಕಂಥ ಆತ್ಮೀಯ ಸಹೋದರಿಯೂ ಆಗಿರ್ತಕ್ಕಂಥ ಶ್ರುತಿ ಅವ್ರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಸಿದ್ದೇಶ್ವರವರು ವಿಜ್ಞಾನದಲ್ಲಿ
ಈಗಾಗಲೇ ಅನೇಕ ಪ್ರಯೋಗಗಳನ್ನು ಮಾಡಿ ಈ ರೀತಿಯ ಅನೇಕ ಮಕ್ಕಳಿಗೆ ಸಂಬಂಧಿಸಿರುವಂಥ ಚಿಣ್ಣರ ಮೇಳಗಳನ್ನು, ವಿಜ್ಞಾನ ವಸ್ತು ಪ್ರದರ್ಶನವನ್ನು ಮಾಡಿ ಈ ವಿಜ್ಞಾನ ಲೋಕದಲ್ಲಿ ಒಂದು ಹೊಸ ರೀತಿಯ ಪ್ರತಿಭೆಗಳನ್ನು ಹುಟ್ಟಿ ಹಾಕಲಿಕ್ಕೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಇವತ್ತು ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ನಮನಗಳನ್ನು ಸಲ್ಲಿಸ್ತಾ, ಈ ಸಂದರ್ಭದಲ್ಲಿ ನಾನು 2 ವಿಷಯಗಳನ್ನು ಕಡಿಮೆ ಅವಧಿನಲ್ಲಿ ನಾನು ಮಾತನಾಡಲಿಕ್ಕೆ ಬಯಸ್ತೇನೆ. ಯಾಕೆ ಅಂತೇಳಿದ್ರೆ ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಚಟುವಟಿಕೆ. ತಾವೆಲ್ಲರೂ ಕೂಡ ಏನು ಸಿದ್ಧತೆಯನ್ನು ಮಾಡ್ಕೊಂಡು ಬಂದಿದ್ದೀರಿ, ಇದರ ಸಂಪೂರ್ಣವಾಗಿರ್ತಕ್ಕಂಥ ಪ್ರೆಸೆಂಟೇಷನನ್ನು ಮಾಡಲಿಕ್ಕೆ ಈಗಾಗಲೇ 2-3 ದಿನಗಳಿಂದ ನಡೀತಾ ಇದೆ ಅಲ್ವಾ ಮೇಡಮ್? ಇದು ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ವಿಷಯವನ್ನು ಚೆನ್ನಾಗಿ ಮೂಡಿಸುವಂಥ ಕೆಲಸವನ್ನು ತಾವೆಲ್ಲರೂ ಮಾಡಿದ್ದೀರಿ. ಈ ಸಂದರ್ಭದಲ್ಲಿ ನನ್ನ ಮಕ್ಕಳಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏನು ಅಂತೇಳಿದರೆ, ಇಂಗ್ಲೀಷ್ನಲ್ಲಿ ಒಂದು ಕೋಟ್ ಇದೆ, ಭಾಳ ಚೆನ್ನಾಗಿದೆ. ಅದು ಬಿ ಟ್ಯಾಲೆಂಟೆಡ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್ ಹೂ ನೋಸ್ ಹೂ ವಿಲ್ ರೆಡಿ ಟು ಕ್ಯಾಪ್ಚರ್ ಅವರ್ ಟ್ಯಾಲೆಂಟ್ ಇನ್ ದೇರ್ ಮೈಂಡ್ ಅಂತೇಳಿ. ಈ ವಿದ್ಯಾರ್ಥಿ ದಶೆಯಲ್ಲಿ ಅಷ್ಟೇ ಅಲ್ಲ, ಬದುಕಿನ ಸಾಮಾಜಿಕ ಒಡನಾಟದಲ್ಲಿ ತರಗತಿಯ ಒಳಗೆ, ತರಗತಿಯಿಂದ ಆಚೆ, ಕುಟುಂಬ ಮತ್ತು ಕುಟುಂಬದಿಂದ ಆಚೆ, ಪ್ರತಿ ಹಂತದಲ್ಲೂ ಕೂಡ ನಮಗೆ ಸಿಗುವಂಥ ಎಲ್ಲ ಅವಕಾಶಗಳಲ್ಲೂ ಕೂಡ ನಮ್ಮಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಟ್ಯಾಲೆಂಟನ್ನ ನಾವು ಯಾವಾಗಲೂ ಪ್ರೆಸೆಂಟ್ ಮಾಡ್ತಾನೆ ಇರಬೇಕು. ಅದು ಓದುವ ವಿಷಯದಲ್ಲಾಗಿರ್ಬೋದು, ಪಠ್ಯೇತರ ಚಟುವಟಿಕೆಗಳಲ್ಲಿರ್ತಕ್ಕಂಥ ವಿಶೇಷತೆ ಆಗಿರ್ಬೋದು. ಏನೇನು ನಿಮ್ಮಲ್ಲಿ ಆ ರೀತಿಯ ವಿಶೇಷತೆ ಇದೆ, ಆ ವಿಶೇಷತೆಯನ್ನು ನೀವೆಲ್ಲರೂ ಕೂಡ ಸಮಯ ಸಿಕ್ಕಂಥ ಸಂದರ್ಭದಲ್ಲಿ ಯಾರೇ ಒಬ್ಬರು ನಿಮ್ಮನ್ನು ಗುರುತಿಸಿ ಕರೆಯುವುದಕ್ಕಿಂತ ಮುಂಚಿತವಾಗಿಯೇ ನಾನು ಅದರಲ್ಲಿ ಪಾಲ್ಗೊಳ್ಳಬೇಕು, ನಾನು ಭಾಗವಹಿಸಬೇಕು, ನನ್ನಲ್ಲಿರ್ತಕ್ಕಂಥ ಒಂದು ಕೌಶಲ್ಯವನ್ನು ನಾನು ಹೊರಹೊಮ್ಮಿಸಬೇಕು ಅನ್ನುವಂಥ ಇಚ್ಛಾಶಕ್ತಿಯನ್ನು ನೀವೇನಾದರೂ ಹೊಂದಿದ್ದೇ ಆದರೆ ಖಂಡಿತವಾಗಲೂ ಕೂಡ ಭಾಳ ವೇಗವಾಗಿ ಓಡ್ತಾ ಇರುವಂಥ ಈ ಪ್ರಪಂಚದಲ್ಲಿ ನಿಮ್ಮ ಗುರುತನ್ನು ಭಾಳ ಬೇಗ ನೀವಿಲ್ಲಿ ಅಚ್ಚಳಿಯದೆ ಮೂಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನು ಮಕ್ಕಳಿಗೆ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ತರಗತಿ ಶಿಕ್ಷಕರನ್ನು ಒಂದು ಸತಿ ನೀವು ನೆನಪು ಮಾಡ್ಕೊಳ್ಳಿ. ಆಗಲೇ ಒಂದು ತರಗತಿಯಲ್ಲಿ 30 ಜನ ಮಕ್ಕಳಿಲ್ಲ, 40 ಜನ ಮಕ್ಕಳಿರ್ತಾರೆ ಅಲ್ವಾ? ನಿನ್ನ ಕ್ಲಾಸಲ್ಲಿ ಎಷ್ಟು ಜನ ಇದ್ದಾರೆ? 16 ಮೆಂಬರ್ಸ್ ಇದ್ದಾರೆ. ಇನ್ನೊಂದು ಕ್ಲಾಸಲ್ಲಿ ಎಷ್ಟು ಜನ ಇದ್ದಾರೆ? 16 ಮೆಂಬರ್ಸ್ ಇದ್ದಾರೆ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನಿಮ್ಮ ಕ್ಲಾಸ್ ಟೀಚರ್ ಯಾವಾಗಲೂ 1 or 2 ಸ್ಟೂಡೆಂಟ್ಸ್ನ ನೇಮ್ನ ರಿಪೀಟ್ ಮಾಡ್ತಾ ಇರ್ತಾರೆ. ತಾವು ಕೂಡ ಸೂಕ್ಷ್ಮವಾಗಿ ಗಮನಿಸಿರ್ತೀರಿ, ಕರಿತಿರ್ತಾರಲ್ವ? ನಾನಂತೂ ಕರಿತಿರ್ತೀನಿ. ನನ್ನ ಕ್ಲಾಸಲ್ಲಿ 30 ಜನ ಇದ್ದರು ಅಂತೇಳಿದರೆ ಸಾಮಾನ್ಯವಾಗಿ ಹರೀಶ್ ಬಾಯಿಲಿ, ರಕ್ಷಿತ್ ಬಾಯಿಲಿ, ರಮ್ಯಾ ನೀನು ಬಾಮ್ಮ ಇಲ್ಲಿ ಅಂತ ಕರಿತಿರ್ತೀನಿ. ರಿಮೈನಿಂಗ್ ಸ್ಟೂಡೆಂಟ್ಸ್ಗೆ ಯಾವಾಗಲೂ ಒಂದು ಕ್ವಶನ್ ಕಾಡ್ತಾ ಇರುತ್ತೆ, ಯಾಕೆ ಯಾವಾಗಲೂ ಟೀಚರ್ ರಮ್ಯಾ, ರಕ್ಷಿತ್, ಹರೀಶ್ ಇವ್ರಿಗೆ ಕಾನ್ಸಂಟ್ರೇಟ್ ಮಾಡ್ತಾರೆ, ನಮ್ಮನ್ನು ಯಾಕೆ ಗುರ್ಸ್ಕೊಳ್ಳಲ್ಲ, ನಮ್ಮನ್ನು ಯಾಕೆ ಕರೆಯಲ್ಲ, ನಮಗೆ ಯಾಕೆ ಅವಕಾಶ ಕೊಡಲ್ಲ ಅನ್ನೋ ಕ್ವಶನ್ ಕಾಡ್ತಾ ಇರೋದು. ಕಾರಣ ಇಷ್ಟೇ, ಆ ರಮ್ಯಾ, ರಕ್ಷಿತ್, ಹರೀಶ್ ಯಾವಾಗಲೂ ತಮ್ಮನ್ನು ತಾವೇನು ಮಾಡ್ತಾ ಇರ್ತಾರೆ, ಟೀಚರ್ಸ್ ಮುಂದೆ ಪ್ರೆಸೆಂಟೇಷನ್ಸ್ ಮಾಡ್ತಾ ಇರ್ತಾರೆ. ಯಾವುದಾದ್ರೂ ಒಂದು ವಿಷಯಕ್ಕೆ ಅವ್ರಿಗೆ ಹತ್ರ ಆಗಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ. ಸೊ ಯಾವಾಗ ನಮ್ಮೊಳಗೆ ನನ್ನ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗೆ ಹತ್ರ ಆಗಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇರ್ತೀನೋ ಅಲ್ಲಿವರೆಗೂ ನಾನು ಅವ್ರು ಕೊಟ್ಟಂಥ ಒಂದು ಯಾವುದಾದ್ರೂ ಶಿಕ್ಷಣ ಆಗಿರ್ಬೋದು, ಒಂದು ವ್ಯವಸ್ಥೆ ಒಳಗೆ ಕೊಟ್ಟಿರ್ತಕ್ಕಂಥ ಅವಕಾಶ ಆಗಿರ್ಬೋದು, ಅದು ನನಗೆ ಬೇಗ ಸಿಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಬಿ ಟ್ಯಾಲೆಂಟೆಡ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್ ಹೂ ವಿಲ್ ರೆಡಿ ಟು ಕ್ಯಾಪ್ಚರ್ ಅವರ್ ಟ್ಯಾಲೆಂಟ್ ಇನ್ ದರ್ ಮೈಂಡ್ ಅಂತೇಳಿ. ಯಾವಾಗಲೂ ನೀವೇನಾಗಿರಬೇಕು, ನಿಮ್ಮನ್ನು ನೀವು ಸದಾ ಗುರುತಿಸ್ಕೊಳ್ಳುವ ನಿಟ್ಟಿನಲ್ಲಿ ಆಸಕ್ತಿದಾಯಕವಾಗಿರ್ತಕ್ಕಂಥ ಕೆಲಸದಲ್ಲಿ ತೊಡಗಬೇಕು. ಸೊ ಇದು ನಾನು ಯಾವಾಗಲೂ ಮಕ್ಕಳಿಗೆ ಹೇಳ್ತಕ್ಕಂಥ ನನ್ನ ಒಂದು ಸ್ಪಷ್ಟ ಸಂದೇಶ. ಪ್ಲೀಸ್ ಇದಾವ. ಇನ್ನು 2ನೇ ವಿಷಯ, ಹೆಚ್ಚು ಟೈಮ್ ತೊಗೊಳ್ಳೋದಿಲ್ಲ. 2ನೇ ವಿಷಯ ಏನು ಅಂತ ಹೇಳಿದ್ರೆ, ನಾವೆಲ್ಲ ಸುಮಾರು ವಿದ್ಯಾಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ಮ್ಯಾನೇಜ್ಮೆಂಟ್ನವ್ರು ಇದ್ದಾರೆ, ಅನೇಕ ರೀತಿಯ ಕಾರ್ಯಚಟುವಟಿಕೆಗಳಿಂದ ಹಮ್ಮಿಕೊಳ್ತಾ ಇರ್ತೀವಿ. ಇವತ್ತು ಓಡ್ತಾ ಇರುವಂಥ ಜಗತ್ತಿನಲ್ಲಿ ಮಕ್ಕಳಿಗೆ ನಾವು ತೃಪ್ತಿ ಪಡೋದಕ್ಕಿಂತ ಹೆಚ್ಚಾಗಿ ಪೋಷಕರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗೋಗ್ಬಿಟ್ಟಿದೆ. ಪೋಷಕರಿಗೆ ತೃಪ್ತಿ ಪಡಿಸೋದು ಒಂದು ಕೆಲಸ ಆಗಿದೆ. ಇವತ್ತು ಎಲ್ಲ ಪ್ರಾಜೆಕ್ಟ್ಸ್ಗಳನ್ನು ನಾವು ಕೊಡ್ತಾ ಇರ್ತೀವಿ ಮಕ್ಕಳಿಗೆ. ತುಂಬ ಜನ ಪೋಷಕರಿಗೆ ಆಸಕ್ತಿ, ನೀವು ಹೋಗಿ ಮನೇಲಿ ಕೇಳುವಾಗ ನಿಮ್ಮ ಪೇರೆಂಟ್ಸ್ ಎಷ್ಟು ಅದ್ರ ಮೇಲೆ ಕಾಳಜಿ ಇಟ್ಟು ತಂದು ಕೊಡ್ತಿರ್ತಾರೆ, ಮಾಡಿಸ್ತಿರ್ತಾರೆ.
ನಮ್ಮ ಮಗು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋದ ಅಂತೇಳಿ ಅವ್ರ ಸಂಬಂಧಿಕರಿಗೆಲ್ಲ ಹೇಳ್ತಿರ್ತಾರೆ. ಸೊ ಒಟ್ಟಾರೆಯಾಗಿ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಹೇಗೆ ನಡೀತಾ ಇದೆ ಅಂತೇಳಿದರೆ, ತಂದೆ ತಾಯಿನೂ ಕೂಡ ಇವತ್ತು ಮಕ್ಕಳ ಕಲಿಕೆಯಲ್ಲಿ ಸಂಪೂರ್ಣವಾಗಿ ಪಾಲ್ಗೊಂಡಿರ್ತಕ್ಕಂಥ ವ್ಯವಸ್ಥೆ ಇದೆ. ಸೊ ಆ ನಿಟ್ಟಿನಲ್ಲಿ ಕೇವಲ ನಾವು ಮಕ್ಕಳಿಗೆ ಕಲಿಸ್ತಾ ಇಲ್ಲ, ಇವತ್ತು ಇಂಡೈರೆಕ್ಟಾಗಿ ಪೇರೆಂಟ್ಸ್ಗೂ ಕೂಡ ಟೀಚ್ ಮಾಡ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇರೋದೇನು ಅಂತ ಹೇಳಿದ್ರೆ, ಎಲ್ಲ ಶಿಕ್ಷಕ ವರ್ಗದವರಿಗೆ, ಆಡಳಿತ ಮಂಡಳಿಯವರಿಗೆ, ನೀವೇನೇ ಯೋಜನೆ ಮಾಡಿದರೂ ಕೂಡ ಇವತ್ತೇನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ, ನಿಜವಾಗಲೂ ಕೂಡ ಇವತ್ತು ಎಂತೆಂಥ ದೊಡ್ಡ ದೊಡ್ಡ ಸಂಸ್ಥೆಗಳು ಕೂಡ ಇವತ್ತು ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಸೊ ಮಕ್ಕಳಲ್ಲಿ ಏನಾದರೂ ಒಂದು ವಿಶೇಷತೆಯನ್ನು ತುಂಬಬೇಕು, ಅವರ ಕಲಿಕೆ ಕೇವಲ ಪಠ್ಯದ ವಿಷಯದ ಮೇಲೆ ಇರಬಾರ್ದು, ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಅವರ ಆಸಕ್ತಿ ಕೆರಳಿಸಬೇಕು ಅನ್ನುವಂಥ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇದ್ದೀರಿ. ನಿಜವಾಗಲೂ ಕೂಡ ಭಾಳ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಈ ನಿಟ್ಟಿನಲ್ಲಿ ಈ ಸಂಸ್ಥೆ ಯಾವಾಗಲೂ ಕೂಡ ಮಕ್ಕಳ ಕಲಿಕೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಸಮಾಜದಲ್ಲಿ ಒಂದು ಹೊಸ ಹೆಸರನ್ನು ತಗೊಂಡು, ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಒಂದು ಹೊಸ ಹೆಸರನ್ನು ತಗೊಂಡು ಕೆಲವೇ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಲಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಒಂದು ಸರಿಯಾದ ಯೋಜನೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಯೋಚನೆ ಮತ್ತು ಆ ಯೋಜನೆ ಮತ್ತು ಯೋಚನೆಯ ಮೇಲೆ ನಿರಂತರತೆಯನ್ನು ನಾವೇನಾದರೂ ಕಾಪಾಡಿಕೊಂಡಿದ್ದೆ ಆದರೆ ಏನೇ ಕೆಲಸ ಇದ್ದರೂ ಕೂಡ, ಯಾವುದೇ ವ್ಯವಸ್ಥೆ ಇದ್ದರೂ ಕೂಡ ಭಾಳ ಕಡಿಮೆ ಅವಧಿಯಲ್ಲಿ ಅದನ್ನು ಯಶಸ್ವಿನ ಮೆಟ್ಟಿಲಿಗೆ ನಾವು ಹತ್ತಿಸ್ಬೋದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಕೂಡ ಆಡಳಿತ ಮಂಡಳಿ ಅವರಲ್ಲಿ ಕೋರ್ಕೊಳ್ತಾ, ಈ ಸಂದರ್ಭದಲ್ಲಿ ಏನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿರಿ ತಮ್ಮೆಲ್ಲರೂ ಕೂಡ ಶುಭವಾಗಲಿ. ಏನು ನೀವು ಪ್ರಾಜೆಕ್ಟ್ಸ್ಗಳನ್ನು ಮಾಡಿದಿರಿ, ಈ ಪ್ರಾಜೆಕ್ಟ್ಸ್ಗಳನ್ನು ಏನು ಮಾಡಬೇಕು ಅಂತ ಹೇಳಿದರೆ, ಕೇವಲ ಬಂದಿರತಕ್ಕಂಥ ಪೋಷಕರಿಗೆ, ನಿಮ್ಮ ಸಹಪಾಠಿಗಳಿಗೆ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇದರ ಮೇಲೆ ಮತ್ತೆ ಮುಂದುವರೆದು ನೀವೇನು ಮಾಡಬೇಕು, ಅದರ ಮೇಲೆ ಎಕ್ಸ್ಪೆರಿಮೆಂಟ್ಸ್ನ ಮಾಡ್ತಾ ಹೋಗಬೇಕು. ಇದರ ಮೇಲೆ ಮತ್ತೊಂದು ಹೊಸ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದಾಗಬೇಕು. ಇನ್ನೂ ಒಂದು ಹೆಜ್ಜೆ ಮುಂದೋಗಿ, ಏನು ಪ್ರೆಸೆಂಟ್ ಸಿಚುವೇಷನಲ್ಲಿ ನಮ್ಮಲ್ಲಿ ಏನು ಯೂಟ್ಯೂಬ್ಸಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು ಹೊಸ ರೀತಿಯ ಕಲಿಕಾ ಅಂಶಗಳು ಬರ್ತಾ ಇದೆ, ಅದನ್ನು ನೀವು ಸರಿಯಾದ ಗಮನದಲ್ಲಿ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಇದನ್ನು ಹೊರತುಪಡಿಸಿ ಇನ್ನೇನು ಮಾಡ್ಬೋದು, ನಾನು ಹೊಸದಾಗಿ ಸೈನ್ಸ್ನಲ್ಲಿ ಏನು ಎಕ್ಸ್ಪೆರಿಮೆಂಟ್ನ ಮಾಡ್ಬೋದು ಅನ್ನುವಂಥದ್ದನ್ನು ಶಿಕ್ಷಕರ ಸಹಕಾರವನ್ನು ತೆಗೆದುಕೊಂಡು ತಾವೆಲ್ಲರೂ ಕೂಡ ಮಾಡಿ ಅಂತ ಹೇಳ್ತಾ, ಮತ್ತೊಮ್ಮೆ ನಾನು ಈ ಅರಿವು ವಿದ್ಯಾಸಂಸ್ಥೆಗೆ, ಭಾಳ ಚೆನ್ನಾಗಿದೆ ಹೆಸರು ಅರಿವು ಅಂಥೇಳಿ, ಅರಿವು ವಿದ್ಯಾಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಯವರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ. ಹರಿಹರದಲ್ಲಿ ತುಂಬ ವಿದ್ಯಾಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಎಲ್ಲ ವಿದ್ಯಾಸಂಸ್ಥೆಗಳು ಕೂಡ ತಮ್ಮದೇ ಆಗಿರ್ತಕ್ಕಂಥ ಹೆಸರನ್ನು ಈಗಾಗಲೇ ಇತಿಹಾಸದಲ್ಲಿ ಮೂಡಿಸಿದ್ದಾವೆ. ಆ ನಿಟ್ಟಿನಲ್ಲಿ ಲಿಟ್ಲ್ ಏಂಜಲ್ ಸ್ಕೂಲ್ ಇದು ಕೂಡ ಶೈಕ್ಷಣಿಕ ಜಾತ್ರೆಯಲ್ಲಿ ಭಾಳ ಮೇಲ್ಮಟ್ಟಕ್ಕೆ ಹೋಗಲಿ ಅಂತೇಳಿ ನಾನು ಕೂಡ ಆಶಿಸ್ತಾ, ವಿಶೇಷವಾಗಿ ನಮ್ಮ ಚಿಟಗಿ ವಿದ್ಯಾಸಂಸ್ಥೆಯ SDL ಎಜುಕೇಷನ್ ಟ್ರಸ್ಟ್ನ ಪರವಾಗಿ ಈ ಸಂದರ್ಭ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇಲ್ಲಿ SSLCನಲ್ಲಿ ಯಾರಾದರೂ 95+ ತಗೊಂಡ್ರೆ ನಮ್ಮ ಟ್ರಸ್ಟ್ ವತಿಯಿಂದ ಪ್ರತಿ ವಿದ್ಯಾರ್ಥಿಗೆ 10,001 ರೂಪಾಯಿ ನಾವು ಬಹುಮಾನವಾಗಿ ಕೊಡ್ತೀವಿ. ಸೊ ಅದನ್ನು ಇವತ್ತೇ ತಾವು ರಿಜಿಸ್ಟರ್ ಮಾಡಿ, SSLCನಲ್ಲಿ ಈ ಶಾಲೆಯಲ್ಲಿ 95+ ಯಾರೇ ತೊಗೊಂಡ್ರು ಕೂಡ ನಮ್ಮ ಟ್ರಸ್ಟ್ ವತಿಯಿಂದ 10,000 ರೂಪಾಯಿ ನಾವು ಬಹುಮಾನವಾಗಿ ಕೊಡ್ತೀವಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ನಾಳೆಯ ನಿಮ್ಮ ಪ್ರತಿ ಶೈಕ್ಷಣಿಕ ಜಾತ್ರೆಯೂ ಕೂಡ ಯಶಸ್ವಿ ಮಟ್ಟಕ್ಕೆ ಸಾಗಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ 4 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಶಿಕ್ಷಕರಿಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂತಹ ಕುಮಾರ್ SK ಸರ್ ಇವರಿಗೆ ಧನ್ಯವಾದಗಳು. ಈಗ ಶ್ರೀಯುತ ಸಿದ್ದೇಶ್ K ಸರ್ ಅವರನ್ನು ಪರಿಚಯ ಮಾಡಿಕೊಡಲು ನಮ್ಮ ಶಾಲೆಯ ಸಹ ಶಿಕ್ಷಕಿಯಾದ ರೇಖಾ ಅಡವಿಮಠ್ ಅವರನ್ನು ಕೇಳಿಕೊಳ್ಳುತ್ತೇನೆ. ಮತ್ತೊಮ್ಮೆ ಮೊಗದೊಮ್ಮೆ ಎಲ್ಲರಿಗೂ ಶುಭೋದಯಗಳನ್ನು ಹೇಳುತ್ತಾ, ಸಾಧಿಸುವ ತನಕ ಕಿವುಡನಾಗು, ಸಾಧಿಸಿದ ಬಳಿಕ ಮೂಕನಾಗು ಎಂದಿದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದವರು. ಇಂತಹ ಉನ್ನತ ಸಾಧಕರಾದ ಹಾಗೂ ಸಮೂಹ ಸಂಪನ್ಮೂಲ ವ್ಯಕ್ತಿಯಾದ ಶ್ರೀಯುತ ಸಿದ್ದೇಶ್ K ಇವರು ಇಂದು ಈ ನಮ್ಮ ಅರಿವು ವಿದ್ಯಾಸಂಸ್ಥೆ ಆಯೋಜಿಸಿದ ಚಿಣ್ಣರ ಅನ್ವೇಷಣಾ ಲೋಕ ಶೈಕ್ಷಣಿಕ ವಸ್ತು ಪ್ರದರ್ಶನಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಇವರನ್ನು ನಿಮಗೆಲ್ಲ ಪರಿಚಯಿಸಲು ತುಂಬ ಹೆಮ್ಮೆಯಾಗುತ್ತಿದೆ. ಶ್ರೀಯುತ ಸಿದ್ದೇಶ್ K ಸರ್ ಅವರು ಜೂನ್ 15, 1979ರಲ್ಲಿ ಕೊಟ್ರಪ್ಪ GS ಹಾಗೂ ನಿರ್ಮಲಮ್ಮನವರ ಮುದ್ದು ಮಗನಾಗಿ ಜನಿಸಿರುತ್ತಾರೆ. ಮೂಲತಃ ಇವರು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕತ್ತಲಗೆರೆಯವರು. ಪ್ರಸ್ತುತ ಇವರು ಆವರಗೆರೆಯಲ್ಲಿ ವಾಸವಾಗಿದ್ದಾರೆ. ಇವರು BA, MA, B.Ed ವಿದ್ಯಾಭ್ಯಾಸವನ್ನು ಕರ್ನಾಟಕ ರಾಜ್ಯ
ಮುಕ್ತ ವಿಶ್ವವಿದ್ಯಾಲಯ ಮಾನಸ ಗಂಗೋತ್ರಿ ಮೈಸೂರಿನಲ್ಲಿ ಸಂಪೂರ್ಣಗೊಳಿಸಿದ್ದಾರೆ. ಇವರು 1/8/2002 ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿರುತ್ತಾರೆ. ಅಂದರೆ ಇಂದಿಗೆ 23 ವರ್ಷಗಳನ್ನೇ ಕಳೆದಿದ್ದಾರೆ. ಈ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಒಳ್ಳೆಯ ಹೆಸರನ್ನು ಸಹ ಸಂಪಾದನೆ ಮಾಡಿದ್ದಾರೆ. ಇವರ ಸೇವಾ ವಿವರಗಳು ಹೀಗಿವೆ. ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ತಾಲೂಕು, ಜಿಲ್ಲೆ ಹಾಗೂ ರಾಜ್ಯ ಹಂತಗಳಲ್ಲಿ ವಿಜ್ಞಾನ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡು ಹಲವಾರು ತರಬೇತಿಗಳನ್ನು ನೀಡಿರುತ್ತಾರೆ. ರಾಜ್ಯ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಸಹಯೋಗದೊಂದಿಗೆ ವಿಜ್ಞಾನ ವಿಷಯದ ಶೈಕ್ಷಣಿಕ ಮಾಡ್ಯುಲರ್ ರಚನೆ ಮಾಡಿರುತ್ತಾರೆ. ರಾಜ್ಯದ ಶಾಲೆಗಳಿಗೆ ಸರಬರಾಜಾಗುವ ವಿಜ್ಞಾನ ಅಭ್ಯಾಸ ಪುಸ್ತಕಗಳ ಸಾಹಿತ್ಯ ರಚನಾ ತಂಡದ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸಿರುತ್ತಾರೆ. ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮಾವೇಶದ ಜಿಲ್ಲಾ ಸಂಯೋಜಕರಾಗಿ ಕಳೆದ 2 ವರ್ಷಗಳಲ್ಲಿ ಜಿಲ್ಲಾ ಸಮಾವೇಶದ ಆಯೋಜನೆಯ ಜೊತೆ ಜಿಲ್ಲೆಯ ವಿವಿಧ ಶಾಲೆಯ ಮಕ್ಕಳನ್ನು ರಾಷ್ಟ್ರ ಹಂತಕ್ಕೆ ಕರೆದೊಯ್ದಿರುತ್ತಾರೆ. ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ಇನ್ಸ್ಪೈರ್ ಅವಾರ್ಡ್ಸ್ ಸ್ಪರ್ಧೆಯ ಜಿಲ್ಲೆ ಹಾಗೂ ರಾಜ್ಯ ಹಂತದ ಸ್ಪರ್ಧೆಗಳಲ್ಲಿ ತೀರ್ಪುಗಾರರಾಗಿಯೂ ಭಾಗವಹಿಸಿರುತ್ತಾರೆ. ಇಂತಹ ಮಹಾನ್ ಪ್ರಾಧ್ಯಾಪಕರು ನಮ್ಮ ಶಾಲೆಯ ಚಿಣ್ಣರ ಅನ್ವೇಷಣಾ ಲೋಕಕ್ಕೆ ಭೇಟಿ ನೀಡಿರುವುದು ನಮಗೆಲ್ಲ ತುಂಬ ಸಂತೋಷದ ವಿಷಯ. ಹೀಗೆ ಹೇಳುತ್ತಾ ಈ ಸಮಾರಂಭವನ್ನು ಕುರಿತು ಒಂದೆರಡು ಮಾತುಗಳನ್ನಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ವೇದಿಕೆ ಮೇಲಿರ್ತಕ್ಕಂಥ ಶಾಲೆಯ ಮುಖ್ಯೋಪಾಧ್ಯಾಯರು, ಕಾರ್ಯದರ್ಶಿಗಳು ಹಾಗೂ ಸಮೀಪದ ಚಟಕಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಕುಮಾರ್ ಸರ್ ಅವರೇ, ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಇನ್ವೈಟ್ ಮಾಡಿದ ಶ್ರುತಿ ಮೇಡಮ್ ಅವರು ಭಾಳ ಅತಿಥಿ ಅಂತ ಅನ್ನೋ ರೀತಿಯಲ್ಲೇ ಆಗುತ್ತೆ. ಯಾಕೆಂತೇಳಿ ನಾವು ಕರೆದಂಥವ್ರನ್ನ ಅಭ್ಯಾಗತರು ಅಂತ ಕರಿತೀವಿ. ಯಾರು ತುರ್ತಾಗಿ ಹೀಗೆ ವಿಸಿಟ್ ಮಾಡ್ತಾರಲ್ಲ ಅಂತ ಅತಿಥಿಗಳು ಅಂತ ಹೇಳ್ತಾರಂತೆ. ಅಂಥ ಅತಿಥಿ ಸ್ಥಾನವನ್ನು ಇವತ್ತು ಕರೆಕ್ಟಾಗಿ ವಹಿಸ್ಕೊಂಡೆ ನಾನು. ಕಾರಣ ಇಷ್ಟೇ, ತುಂಬ ಕೆಲಸಗಳು, ಒತ್ತಡಗಳು, ಇಲಾಖೆಯ ಕೆಲಸಗಳು ತುಂಬ ಇದ್ದವು. ಆದರೂ ಸಹ ಶ್ರುತಿ ಮೇಡಮ್ ಹೇಳಿದ ತಕ್ಷಣ ನನಗೆ ಒಂದು ರೀತಿಯಲ್ಲಿ ಈ ವಿಜ್ಞಾನ ವಸ್ತು ಪ್ರದರ್ಶನದ ರೀತಿಯ ಕಾರ್ಯಕ್ರಮಗಳು ತುಂಬ ಇಷ್ಟ ಆಗ್ತದೆ. ನನ್ನ ವೃತ್ತಿ ಜೀವನದಲ್ಲಿ ಸಾಕಷ್ಟು ಈ ಥರದ ಆಯೋಜನೆಯನ್ನು ಮಾಡಿದ್ದೀನಿ, ಹಾಗೆಯೇ ಮಕ್ಕಳನ್ನು ತಯಾರು ಮಾಡಿದ್ದೀನಿ. ಹಾಗಾಗಿ ವಸ್ತು ಪ್ರದರ್ಶನ ವಿಜ್ಞಾನ ಅಂದ ತಕ್ಷಣವೇ ನನಗೆ ಕುತೂಹಲದಿಂದ ಆಯ್ತು ಮೇಡಮ್, ನಾಳೆ ಒಂದು ಬಿಡು ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟು ಅದ್ರ ಪ್ರಕಾರ ಬಂದಿದ್ದೀನಿ. ಇದಕ್ಕೆ ತಾನೇ ಮಾತನಾಡ್ತಾ ಕುಮಾರ್ ಸರ್ ಅವ್ರ ಬಗ್ಗೆ ಒಂದೆರಡು ಮಾತು ನಾನು ಹೇಳಲೇಬೇಕು. ನನಗೆ ಇಲ್ಲಿ ತನಕ ಚಟಕಿ ಸಂಸ್ಥೆ ಮಾತ್ರ ಗೊತ್ತಾಗಿತ್ತು, ಇವತ್ತು ಸರ್ ಪರಿಚಯ ಆಯಿತು. ಯಾಕೆ ಅಂತ ಹೇಳಿದ್ರೆ ಇದು ಸ್ಪರ್ಧಾಲೋಕ. ನೀವು ಹೇಗೆ ಸ್ಪರ್ಧೆಯಲ್ಲಿ ತೊಡಗಿದಿರೋ ಆಡಳಿತ ಮಂಡಳಿಯವರ ಸ್ಪರ್ಧೆನೂ ಇರುತ್ತೆ ಹಾಗೇ. ಆದರೆ ಇಲ್ಲಿ ನನಗೊಂದು ಹೊಸ ಪ್ರಪಂಚನೇ ಕಾಣ್ತಾವ್ರಲ್ಲ ನನಗೆ. ಮತ್ತೊಂದು ಆಡಳಿತ ಮಂಡಳಿಯವ್ರಿಗೆ ಈ ರೀತಿ ಬೆಂಬಲ ಕೊಡ್ತಾರೆ ನೋಡಿದ್ರೆ ಖಂಡಿತವಾಗಲೂ ಸರ್ ಗ್ರೇಟ್ ಸರ್, ನೀವು ತುಂಬ ಮುಂದೆ ಹೋಗ್ತೀರಾ ಅಷ್ಟಂತೂ ಹೇಳಬಲ್ಲೆ. ಆ ನಂತರದಲ್ಲಿ ಒಂದು ಅವಕಾಶ ಮಕ್ಕಳಿಗೂ ಸಹ ನೀಡಿದ್ದಾರೆ. ಆ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ರಿ. ಕುಮಾರ್ ಸರ್ ಏನಪ್ಪ ನಾನು ಕೊಟ್ಟ ಮಾತಿಂದ ಎಷ್ಟೊಂದು ಜನ ಗಳಿಸಗತ್ಬಿಟ್ರಲ್ಲ ಅಂತಂದೇಳಿ ಅವರೇ ಆಶ್ಚರ್ಯ ಪಡ್ಬೇಕು. ಅಷ್ಟು ಮಕ್ಕಳು ನೀವು 95+ ಬಂದು ಸರ್ ಹತ್ರ ಬಹುಮಾನ ಮೊತ್ತವನ್ನು ಪಡಿತಾ ಹೋಗ್ಬೇಕು ನೀವು. ಹಾಗಾಗಿ ಅಂತಹ ಗಳಿಗೆ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಹಾರೈಸ್ತೀನಿ. ಜೊತೆಗೆ ಇವತ್ತಿನ ದಿವಸ ವಿಜ್ಞಾನ ವಸ್ತು ಪ್ರದರ್ಶನ ನನಗೆ ಚಿಕ್ಕಂದಿನಿಂದಲೂ ಸಹ ಮೋಸ್ಟ್ಲಿ 5th ಸ್ಟ್ಯಾಂಡರ್ಡ್ ನನಗೆ ಆ ಮಾಡೆಲ್ ನೋಡ್ತಾ ಇದ್ದಂಗೆ ಖುಷಿ ಆಯಿತು. 5ನೇ ತರಗತಿಯಲ್ಲಿ ನಾನು ಆ ಮಾಡೆಲ್ ಮಾಡಿದ್ದೆ. ಪಕ್ಕದ್ದು ಏನು ಸ್ಟೇಟ್ಸ್ ಮತ್ತು ಅದರ ಕ್ಯಾಪಿಟಲ್ ಸಿಟೀಸ್ಗಳನ್ನ ಗುರುತು ಮಾಡ್ತಕ್ಕಂಥದ್ದು ನಾನು 5ನೇ ತರಗತಿಲಿ, ಬಹುತೇಕ ಆವಾಗ 90ನೇ ಇಸ್ವಿ. ಆ ಸಮಯದಲ್ಲೇ ನನಗೆ ಆ ಥರ ಒಂದು ಕುತೂಹಲ ಬೆಳೆದದ್ದು ವಿಜ್ಞಾನ ವಿಷಯದಲ್ಲಿ ನನಗೆ ಒಂದು ರೀತಿ ಹೆಚ್ಚಿನ ರೀತಿಯಲ್ಲಿ ತೊಡಗಲಿಕ್ಕೆ ಸಹಾಯ ಆಯಿತು. ಹಾಗಾಗಿ ಅದೇ ರೀತಿಯ ಪ್ರತಿ ವರ್ಷದ ಈ ಚಟುವಟಿಕೆಗಳನ್ನು ನಾನು ಮುಂದುವರಿಸಿದ್ದಕ್ಕೆ 1991ನೇ ಇಸ್ವಿಯಲ್ಲೇ ತಾಲೂಕು ಮಟ್ಟದಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಪ್ರಥಮ ಬಹುಮಾನ ಗಳಿಸಿ ಆಗಿನ ಕಾಲಕ್ಕೆ 1,000 ರೂಪಾಯಿ ಬಹುಮಾನ ಪಡೆದಿದ್ದೆ. ಈಗಿನ 10,000ಕ್ಕಿಂತಲೂ ಜಾಸ್ತಿನೇ ಅದು ಇನ್ನಷ್ಟು ನನ್ನನ್ನು ಹುರಿದುಂಬಿಸ್ತು. ನಂತರದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ನನಗೆ ಇನ್ನೂ ತೊಡಗಿಸ್ಕೊಳ್ಳಿಕ್ಕೆ ಸಹಕಾರಿಯಾಯಿತು. ನಂತರದಲ್ಲಿ PU ಸೈನ್ಸ್ ಮಾಡಿ TCH ಮಾಡಿದ ತಕ್ಷಣಕ್ಕೆ ಜಾಬ್ ಆಗಿದ್ದು ಒಂದು ರೀತಿಯಲ್ಲಿ ನನಗೆ ಹೊಡೆತ ಬಿತ್ತನೋ ಗೊತ್ತಿಲ್ಲ. ಒಂದು ಕೆಲಸಕ್ಕೆ ಸೇರಿದ ನಂತರದಲ್ಲಿ ಏನೇ ಅಂದರೂ ಆ ಹುದ್ದೆಯ ಮೇಲಿನ ಪ್ರೀತಿಗೋ ಅಥವಾ ಅದರಲ್ಲಿ ತೊಡಗಿಸ್ಕೊಳ್ಳೋ ರೀತಿಗೆ ಅದರಿಂದ ಮುಂದಕ್ಕೆ ಬರೋಕ್ಕಾಗಲ್ಲ. ಕೆಲವರು ಒಂದು ಹುದ್ದೆಯನ್ನಾಗಷ್ಟೇ ನೋಡಿಕೊಂಡು ತಮ್ಮ ವೈಯಕ್ತಿಕ ಬೆಳವಣಿಗೆಗೆ ಯೋಚನೆ ಮಾಡಿದಾಗ ಖಂಡಿತವಾಗ್ಲೂ ನನ್ನ ಜೊತೆಯಲ್ಲಿ
ಅಪಾಯಿಂಟ್ ಆಗಿರ್ತಕ್ಕಂಥ ಹಲವಾರು ಪ್ರಾಥಮಿಕ ಶಾಲೆ ಶಿಕ್ಷಕರು ಇವತ್ತು AC ಮತ್ತು DC ಪೋಸ್ಟ್ಗಳಲ್ಲಿದ್ದಾರೆ. ನನ್ನ ಸ್ನೇಹಿತರಿದ್ದಾರೆ. ನನಗೇನೋ ಒಂಥರ ಮಕ್ಕಳ ಜೊತೆ ತೊಡಸ್ಕೊಂಡಿದ್ದು ಭಾಳ ಖುಷಿಯಾಗಿತ್ತು. ಯಾಕೆಂದರೆ ಹಿನ್ನೆಲೆ ನಂದು ಹಾಗೇ ಇತ್ತು. ಮಕ್ಕಳು ಮಾಡ್ತಾಯಿದ್ರೆ ಹಾಗೇ ಪ್ರತಿ ಸಲ ಒಂದು ಚಟುವಟಿಕೆ ಮಾಡಿದರೆ ಮುಂದಿನ ಸಲ ಆ ಚಟುವಟಿಕೆಯನ್ನು ಅದಕ್ಕಿಂತ ಸರಳವಾಗಿ ಹೇಗೆ ಮಾಡ್ಬೋದು ಮತ್ತು ಅದಕ್ಕಿಂತ ಕ್ರಿಯೇಟಿವ್ ಆಗಿ ಏನು ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡ್ತಾಯಿದ್ದೆ. ನಮಗೆಲ್ಲ ಗೊತ್ತೇ ಇದೆ, ಇವತ್ತು ನೋಡಿಬಿಟ್ರೆ ಸಿಕ್ಕಾಪಟ್ಟೆ ಮಾಡಲ್ಸ್ ಇದೆ. ಇಲ್ಲೇ ಎಷ್ಟಿದೆ, ಮೇಲೆಲ್ಲ ತುಂಬ ಇದೆ. ಮುಂದಿನ ವರ್ಷಕ್ಕೆ ಇಷ್ಟೇ ಮಾಡಲ್ಲಲ್ವಾ, ಮತ್ತೇನಿರುತ್ತೆ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ನಮ್ಮ ಆ ಯೋಚನೆ ಇದೆಯಲ್ಲ ನಮ್ಮನ್ನು ಅಲ್ಲಿಗೆ ಸೀಮಿತಗೊಳಿಸುತ್ತೆ. ಆ ಯೋಚನೆ ಲಹರಿಯನ್ನು ವಿಸ್ತರಿಸಬೇಕು. ಇದಕ್ಕಿಂತಲೂ ಹೆಚ್ಚಿನದು ಇದೆ, ಫಸ್ಟ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಇನ್ನೂ ವಿಶೇಷವಾದಿದೆ, ಅದನ್ನು ನಾನು ಗಳಿಸಬಲ್ಲೆ ಅನ್ನೋದೊಂದು ಆತ್ಮವಿಶ್ವಾಸವನ್ನು ತಂದ್ಕೋಬೇಕು. ಅದಾದರೆ ನೋಡಿ, ಇವತ್ತಿನ ದಿವಸ ನಿಮ್ಮ ಈ ಚಟುವಟಿಕೆಗಳೇನಿದಾವಲ್ಲ, ಮಾರನೇ ವರ್ಷಕ್ಕೆ ಇದರ 10 ಪಟ್ಟು ವೃದ್ಧಿಯಾಗಿರ್ತವೆ. ಆ ಚಟುವಟಿಕೆಗಳು ಆ ಮನಸ್ಥಿತಿಗೆ ಇವತ್ತು ನೀವು ಬಂದುಬಿಡಬೇಕು. ಈಗ ಮಾಡಿರೋದೇ ಸುಪ್ರೀಂ ಅಂತ ನಾವು ಅನ್ಕೋಬಾರ್ದು ಯಾವತ್ತೂ. ಇದು ಗಳಿಸಿದ್ದೇ ಸಾಕು ಅಂತಂದೇಳಿ ಹಂಗೆ ಅಂದ್ಕೊಂಡ್ರಪ್ಪ ನೀವು ಅಂತೇಳಿ ನನ್ನಂಗೆ ಪ್ರೈಮರಿ ಶಾಲೆ ಶಿಕ್ಷಕನಾಗಿ ಉಳ್ಕೊಂಡ್ಬಿಡ್ತೀರ. ಅಲ್ಲಿಂದ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಹಾಗಾಗಿ ಇದಿಷ್ಟೇ ಅಲ್ಲ, ಇದಕ್ಕಿಂತಲೂ ಜಾಸ್ತಿ ಇದೆ, ಇನ್ನೂ ಇದೆ, ನಾನು ಗಳಿಸಬಲ್ಲೆ ಅನ್ನೋದನ್ನು ಗಳಿಸ್ತಾ ಅದನ್ನು ಮುಂದಿನ ಇದಕ್ಕೆ ಹೋಗ್ತಾ ಹೋಗಿ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನಮಗೆ ಇದಕ್ಕೆ ವಿಜ್ಞಾನದಲ್ಲೂ ಸಹ ಹಲವಾರು ಪುರಾವೆಗಳು ಸಿಗ್ತವೆ. ನೀವು ಈ ಜಗತ್ತಿನ ಅತ್ಯಂತ ದೊಡ್ಡ ಶ್ರೀಮಂತ ಯಾರು ಹೇಳಿ ನೋಡೋಣ? ಯಾರು? ಎಲಾನ್ ಮಸ್ಕ್ ಒಂದು ಎಲೆಕ್ಟ್ರಿಕ್ ಕಾರ್ ಕಂಡುಹಿಡಿದ್ರು. ಕಾರ್ನ ಬಿಡುಗಡೆ ಮಾಡ್ತಿದ್ದಾರೆ ಅವರು. ಅದ್ರ ಹೆಸರು ಹೇಳಿ? ಕಾರು ಮಸ್ಕ್ ಅವ್ರು ಬಿಡುಗಡೆ ಮಾಡಿರೋದು ಟೆಸ್ಲಾ ಕಾರ್. ಕೇಳಿದ್ದೀರಾ? ಹೌದಾ? ಟೆಸ್ಲಾ ಏನದು? ಟೆಸ್ಲಾ ನೋಡಿ, ನಮ್ಮ ವಿಜ್ಞಾನ ಪ್ರಪಂಚದಲ್ಲಿದ್ದಂಥ ಅದ್ಭುತ ವಿಜ್ಞಾನಿ ನಿಕೋಲಾ ಟೆಸ್ಲಾ ಅಂತ ಹೇಳಿಬಿಟ್ಟು. ಆತ ನಮಗೆ 2 ರೀತಿಯಲ್ಲಿ ಮಾದರಿ ಆಗ್ತಾನೆ. ಒಂದು, ಆತ ಯಾವತ್ತೂ ಸುಮ್ಮನೆ ಕೂರೋ ವ್ಯಕ್ತಿ ಆಗಿರಲಿಲ್ಲ. ಬಹುತೇಕ ನಮ್ಮ ವಿಜ್ಞಾನದ ಇಲ್ಲಿ ತನಕ ಇರ್ತಕ್ಕಂಥ ಪೇಟೆಂಟ್ಗಳನ್ನು ನಾವು ನೋಡ್ತಾ ಹೋದರೆ, ಎಸ್ಪೆಷಲಿ ಭೌತಶಾಸ್ತ್ರದಲ್ಲಿ, ವಿದ್ಯುತ್ತನ್ನು ನಾವು ಈಗಲೂ ಸಹ ವೈರ್ ಮೂಲಕ ನಡೆಸ್ತಿದ್ದೀವಿ. ಇತ್ತೀಚೆಗೆ ಕೆಲವು ಫೋನ್ಗಳನ್ನು ವೈರ್ಲೆಸ್ ಚಾರ್ಜರ್ ಬಂದಿದೆ, ಗೊತ್ತಾ? ಯಾವಾಗ? 2020 ಇಸ್ವಿಯಲ್ಲಿ. 17ನೇ ಶತಮಾನದಲ್ಲಿ ಆ ವ್ಯಕ್ತಿ ಇಡೀ ಊರಿಗೆ ಅಥವಾ ಇಡೀ ದೇಶಕ್ಕೆ ನಾನು ವೈಫೈ ಮೂಲಕ ವಿದ್ಯುತ್ತನ್ನು ಸರಬರಾಜು ಮಾಡಬೇಕು ಅನ್ನೋ ತಲೆಯಲ್ಲಿ ಇಟ್ಕೊಂಡಿದ್ದ. ಅದಕ್ಕೋಸ್ಕರ ಆಗಿನ ಕಾಲದ ಒಬ್ಬ ದೊಡ್ಡ ಬಿಸ್ನೆಸ್ ಮನ್ನನ್ನು, ಉದ್ಯಮಿ, ಯಾವುದೋ ಸಿನಿಮಾ ರಂಗದ ಉದ್ಯಮಿಯನ್ನು ಹಿಡ್ಕೊಂಡ್ಬಿಟ್ಟು ಒಂದು ಟವರ್ ನಿರ್ಮಾಣ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆದರೆ ಟೆಸ್ಲಾಂದು ಒಂದು ಕೆಟ್ಟ ಗುಣ ಏನಪ್ಪ ಅಂತ ಹೇಳಿದರೆ, ಎಲ್ಲೂ ಸಹ ನಿರಂತರತೆ ಇರಲ್ಲ. ಒಂದು ಸಲ ಒಂದು ಕೆಲಸ ಮಾಡಿದ್ನಾ, ಅದನ್ನು ಬಿಟ್ಟು ಮತ್ತೆ ಇನ್ನೊಂದು ಕಡೆ ಹೋಗಿಬಿಡ್ತಾ ಇದ್ದ. ಆ ಒಂದು ಕೆಟ್ಟ ಗುಣದಿಂದಾಗಿ ಟೆಸ್ಲಾ ಮಾಡಿದಂಥ ಎಲ್ಲ ಸಂಶೋಧನೆಗಳು ಸಹ ಬೇರೆಯವರ ಹೆಸರು ಪಾಲಿಗೆ ಆಗಿದ್ದಾವೆ. ಈಗ ನಾವು ನೋಡ್ತಕ್ಕಂಥ ಎಡಿಸನ್ ಅವರು ಗೊತ್ತಿದೆಯಲ್ಲ ನಿಮಗೆ, ಒಂದು ಕನಿಷ್ಠ ಅಂದರೆ 1000 ಪೇಟೆಂಟ್ಗಳು ಅವ್ರ ಹೆಸರಲ್ಲಿದ್ದಾವೆ. ಬಹುತೇಕ ಎಡಿಸನ್ ಜೊತೆಲೂ ಸಹ ಅವ್ರು ವರ್ಕ್ ಮಾಡಿದ್ರು. ಅವರ ಹಲವಾರು ಸಾಧನೆಗಳು ನಿಕೋಲಾ ಟೆಸ್ಲಾನ ಹೆಸರಿನಲ್ಲಿದ್ದಂಥವೇ ಈಗ ಎಡಿಸನ್ ಹೆಸರಿನಲ್ಲಿ ಇದ್ದಾವೆ ಅಂತ ಹೇಳ್ಬೋದು. ಬಟ್ ನಾವು ಅದು ನಂಗೆ ಹೇಳಂಗೆ ಇಲ್ಲ. ಅವನ್ನೆಲ್ಲ ಟೆಸ್ಲಾ ಮಾಡಿದರೂ ಸಹ ಅದೀಗ ಯಾರ ಹೆಸರಿಗಿದೆ? ಎಡಿಸನ್ ಹೆಸರಿಗೆ ಇದೆ. ಯಾಕಿದೆ? ಅವ್ರು ಪೇಟೆಂಟ್ ತಗೊಂಡ್ರು. ನಿರಂತರವಾಗಿ ಒಂದೇ ಸಂಶೋಧನೆಯನ್ನು ಬಿಡದೆ ಮಾಡ್ತಾ ಹೋದರು. ಗೊತ್ತಲ್ಲ ನಿಮಗೆ, ಎಡಿಸನ್ ಅವರು ಒಂದು ಬಲ್ಬನ್ನು ಕಂಡುಹಿಡಿಯೋ ಹೊತ್ತಿಗೆ 3000 ಪ್ರಯೋಗ ಮಾಡ್ತಾರವ್ರು. ಎಷ್ಟು ಪ್ರಯೋಗ? 3000ಕ್ಕಿಂತ ಹೆಚ್ಚು ಪ್ರಯೋಗ ಮಾಡ್ತಾರಂತೆ. ಯಾರೋ ಒಬ್ಬ ತಡ್ಕೊಳ್ಳಾರ್ದವ ಅಷ್ಟೇ ಕೇಳಿಬಿಡ್ತಾರೆ, ಏನು ಸರ್ ನೀವು, ನಿಮ್ಗೆ ಎಷ್ಟಿದು 3,000 ಗಟ್ಟಲೆ ಎಷ್ಟೊಂದು ಪ್ರಯೋಗ ಮಾಡ್ತಿರಲ್ಲ, ಒಂದು ಬಲ್ಬ್ ಕಂಡುಹಿಡಿಲಿಕ್ಕೆ ಏನು ಬಿಡ್ತಾರೆ? ತಕ್ಷಣಕ್ಕೆ ಎಡಿಸನ್ ಆಡೋ ಮಾತಿದೆಯಲ್ಲ, ಅದು ತುಂಬ ಗ್ರೇಟು. ನೋಡಪ್ಪ, ನಾನು ಈ 3,000 ಪ್ರಯೋಗ ಮಾಡಿಬಿಟ್ಟು ಅದರಲ್ಲಿ ಒಂದು ಪ್ರಯೋಗದಿಂದ ಬಲ್ಬನ್ನು ಕಂಡುಹಿಡಿಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಅದು ಒಂದೇ ಅಲ್ಲ ಗುರ್ತು ಮಾಡಬೇಕಾಗಿರೋದು. ಇದನ್ನು ಬಿಟ್ಟು ಇನ್ನು 2999 ರೀತಿಯಲ್ಲಿ ಮಾಡಿದ್ರೆ ಬಲ್ಬ್ ಕಂಡುಹಿಡಿಯೋಕೆ ಆಗಲ್ಲ ಅಂತಲೂ ಕಂಡುಹಿಡಿದ್ದೀನಿ ನಾನು ಅಂತ ಹೇಳ್ತಾರೆ. ಒಬ್ಬ ವಿಜ್ಞಾನಿಗೆ ಇರಬೇಕಾದಿದ್ದು, ಒಬ್ಬ ಕ್ರಿಯೇಟಿವ್ ವ್ಯಕ್ತಿ ಇರಬೇಕಾದಿದ್ದು. ಅಂದರೆ ನಮ್ಮ ಯಾವುದೇ ಸೋಲನ್ನು ನಾವು ಸೋಲು ಅಂತ ಪರಿಗಣಿಸಬಾರ್ದು, ಅದೊಂದು ಸ್ಟೆಪ್ ಅಂತ ಪರಿಗಣಿಸಬೇಕು. ಮೇಡಮ್ ಅವ್ರು ಪರಿಚಯ ಮಾಡಿಕೊಡುವಾಗ ಒಂದು ಮಾತು ಹೇಳಿದರು, ಸಾಧಿಸುವ ತನಕ ಕಿವುಡನಾಗಿರ್ಬೇಕಂತೆ, ಸಾಧಿಸಿದ ಮೇಲೆ ಮೂಕನಾಗಿರ್ಬೇಕಂತೆ. ಖಂಡಿತವಾಗ್ಲೂ ಸತ್ಯ. ಸಾಧನೆಯ ದಾರಿಯಲ್ಲಿ ಹಲವಾರು ಮಾತುಗಳು ಬರ್ತವೆ, ಆದರೆ ಅವು ಯಾವುವು ಸಹ ಕೇಳಿಸಿದಂಥ ಕಿವುಡರಾಗಿ ನಾವಿರಬೇಕು. ಸಾಧಿಸಿದ ನಂತರ ನಮ್ಮನ್ನೇನು ಹೊಗಳೆ ಹಟ್ಟಕ್ಕೇರಿಸ್ಬಿಡ್ತಾರೆ. ಆದರೆ ಅಲ್ಲಿಗೆ ಇರ್ತಕ್ಕಂತಹ ಅದನ್ನು ನಾನು ಮಾಡಿದ್ದೆ ಅಂತ ಹೇಳ್ಕೊಳ್ದಂತ ಇರ್ತಕ್ಕಂಥ ಮೂಕನಾಗಿಯೂ ಸಹ ಇರಬೇಕಂತೆ. ಆ ರೀತಿ ಮಾಡಿದ್ದೆ ಆದರೆ ನೀವೆಲ್ಲರಲ್ಲೂ ಸಹ ಸೃಜನಶೀಲತೆ ಹೆಚ್ಚಾಗಿ ನಿಮ್ಮೆಲ್ಲರಲ್ಲೂ ಒಬ್ಬ ವಿಜ್ಞಾನಿಯನ್ನು ಕಾಣ್ಬೋದು ನಾವು. ನೋಡಿ, ಐನ್ಸ್ಟೈನ್ ಗೊತ್ತಲ್ಲ, ಈಗ ಇಲ್ಲಿ ಮಾಡಿರ್ತಕ್ಕಂಥ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂತಹ ಈ ಎಲ್ಲ ಚಟುವಟಿಕೆಗಳನ್ನು ಗಮನಿಸಿದ ನಂತರದಲ್ಲಿ ಪ್ರೈಜಸ್ ಕೊಡ್ತೀರಲ್ಲ ಮೇಡಮ್? ಪ್ರೈಜಸ್ ಇದೆಯಾ? ಇಲ್ಲ. ಒಳ್ಳೆಯ ಗುಣ ಮೇಡಮ್, ಅದನ್ನು ಎಂದೂ ಮಾಡಬೇಡಿ. ಮಾಡಿರ್ತಕ್ಕಂಥ ಎಲ್ಲ ಮಕ್ಕಳ ಚಟುವಟಿಕೆಗಳಿಗೂ ಎಲ್ಲರಿಗೂ ಸಹ ಸಮಾನವಾಗಿ ನಾವು ಪಾರ್ಟಿಸಿಪೇಷನ್ ಇದಕ್ಕೆ ಎಲ್ರಿಗೂ ಈಕ್ವಲ್ ಆಗಿ ಕೊಡೋಣ. ಜೊತೆಗೆ
ಯಾಕದು ಒಂದು ರೀತಿಯಲ್ಲಿ ನಕಾರಾತ್ಮಕ ಅಂಶಗಳನ್ನ ಮಕ್ಕಳಲ್ಲಿ ತರ್ಬೋದು. ಯಾಕೆ ಅಂತೇಳಿ ತಾನು ಗಳಿಸಿದಂಥ ವ್ಯಕ್ತಿ ಗಳಿಸಿದ್ರಲ್ಲಿ ಹೆಚ್ಚಿನದಾಗಿ ಅದನ್ನು ಅದೇ ಥರ ಹೇಳಿದ್ನಲ್ಲ, ಮೂಕನಾಗಿದ್ದರೆ ಮುಂದುವರಿಯೋಕ್ಕೆ ಸಾಧ್ಯ. ಮೂಕನಾಗದೇ ಇದ್ದರೆ ಅದೇ ಪ್ರತಿಷ್ಠೆ ನಮ್ಮಲ್ಲಿರೋದು ಬಿಟ್ಟು ತಲೆಗೇರಿದರೆ ಆತ ತನ್ನ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆಗೋ ಸಾಧ್ಯತೆಯೂ ಇರುತ್ತೆ. ಹಾಗಾಗಿ ಅದು ಮಾಡ್ದೇ ಎಲ್ಲರಿಗೂ ಕೊಡಿ. ನಿಮಗೆ ಇನ್ನೊಬ್ಬ ಜಗತ್ತಿನ ಅದ್ಭುತ ವಿಜ್ಞಾನಿ ಐನ್ಸ್ಟೈನ್ ಗೊತ್ತಲ್ಲ, ಆಲ್ಬರ್ಟ್ ಐನ್ಸ್ಟೈನು 14ನೇ ವಯಸ್ಸಿನವರೆಗೂ ಸಹ ತರಗತಿಯ ಕೋಣೆ ಒಳಗೆ ಕೂರ್ಲಿಕ್ಕೆ ಆಗ್ತಾ ಇರಲಿಲ್ಲ ಅವರಿಗೆ. ಯಾಕೆ ಅಂತ ಹೇಳಿದರೆ ಯಾವೊಬ್ಬ ಶಿಕ್ಷಕರು ಸಹ ಅವರನ್ನು ಒಬ್ಬ ಜಾಣ ವಿದ್ಯಾರ್ಥಿ ಅಂತ ಪರಿಗಣಿಸೇ ಇರಲಿಲ್ಲ. ಆದ್ದರಿಂದ ಶಿಕ್ಷಕರ ನಿಂದನೆಗೆ ಬೇಸರ ಪಟ್ಕೊಂಡ್ಬಿಟ್ಟು ಹೋಗಿಬಿಟ್ಟು ಹೊರಗಡೆ ಪ್ರಕೃತಿಯಲ್ಲಿ ಕಾಲ ಕಳೀತಾ ಇದ್ರಂತೆ. ಅಂತಹ ವ್ಯಕ್ತಿ ಕೊನೆಗೆ ಏನಾಗ್ತಾರೆ? ಇವತ್ತಿಗೂ ನಾವು ಪ್ರಪಂಚದ ಅತ್ಯದ್ಭುತ ವಿಜ್ಞಾನಿಗಳ ಸಾಲಿನಲ್ಲಿ ನೋಡಿದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಹೆಸರು ಉಳಿಯುತ್ತೆ. ಹಾಗಾಗಿ ಇಲ್ಲಿ ಮಾಡಿ ಪ್ರಶಸ್ತಿ ಗೆದ್ದವ್ರು ಮಾತ್ರ ನಾವು ನನ್ನ ಕೈಲಿ ಏನು ಮಾಡೋಕ್ಕಾಗಲಿಲ್ಲ ಅಂತಂದೇಳಿ ನಾವೇನು ಬೇಸರ ಪಟ್ಕೊಳ್ಬೇಕಾಗಿಲ್ಲ. ನಮ್ಮೆಲ್ಲರಲ್ಲೂ ಸಹ ಸುಪ್ತವಾಗಿ ಹಲವಾರು ಪ್ರತಿಭೆಗಳು ಇದ್ದೇ ಇರ್ತವೆ. ಅದಕ್ಕೊಂದು ಸಮಯ ಬೇಕು. ಒಂದು ಇಗ್ನಿಷನ್ ಹೇಳ್ತೀವಲ್ಲ ನಾವು, ಹಚ್ಚುವಂಥ ಪ್ರಕ್ರಿಯೆ ನಡಿಬೇಕು. ಅದು ನಡೆದಿದ್ದೇ ಆದರೆ ನಿಮ್ಮೆಲ್ಲರಲ್ಲೂ ಸಹ ಸ್ಫೋಟಗೊಳ್ತಕ್ಕಂಥ ಪ್ರತಿಭೆಗಳಿದ್ದಾವೆ. ಅಂತಹ ಇಗ್ನಿಷನ್ ಎಲ್ಲ ಶಿಕ್ಷಕರು ಇಲ್ಲಿ ನೋಡಿದರೆ ಗೊತ್ತಾಗ್ತಾ ಇದೆ, ಎಲ್ಲರೂ ಮಾಡ್ತಾಯಿದ್ದೀರಾ. ಅದಕ್ಕೆ ಮೊದಲನೇದಾಗಿ ಶಿಕ್ಷಕರಿಗೆ ಅಭಿನಂದನೆಗಳು. ಜೊತೆಯಲ್ಲಿ ಇಷ್ಟೆಲ್ಲ ಆಗಿದ್ದಾವೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಶಿಕ್ಷಕರ ಶ್ರಮ ಎಷ್ಟಿದೆ ಅನ್ನೋದು ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ಯಾವುದೋ ಒಂದು ಕಾರ್ಯ ಸುಮ್ಮನೆ ಆಗಿರಲ್ಲ, ಅದರಿಂದ ಹಲವಾರು ರೀತಿಯ ಶ್ರಮಗಳಿದ್ದಾಗ ಮಾತ್ರ ಸಾಧ್ಯ. ಆ ರೀತಿಯ ಶ್ರಮಗಳನ್ನೆಲ್ಲ ಇವತ್ತು ಸಾಕಾರ ರೂಪವಾಗಿ ಇಲ್ಲಿ ಕಾಣ್ತಾ ಇದೆ. ಆದ್ದರಿಂದ ಶಿಕ್ಷಕರೊಂದಕ್ಕೂ ಮತ್ತು ಇಂಥವಕ್ಕೆಲ್ಲಕ್ಕೂ ಎಷ್ಟೋ ಆಡಳಿತ ಮಂಡಳಿಯವರು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಯಾಕೆ ಅಂತ ಹೇಳಿದರೆ ಪ್ರತಿಯೊಂದು ಆಡಳಿತ ಮಂಡಳಿಯವರ ಹಿಂದಿನ ಉದ್ದೇಶ ಏನಾಗಿರುತ್ತೆ ಎಲ್ಲ ನಾವು ಒಪ್ಕೊಳ್ಳೇಬೇಕಾಗಿದೆ. ಅದನ್ನ ಮಾರ್ಕೆಟಿಂಗ್ ರೂಪದಲ್ಲಿ ನೋಡೋಂಥವ್ರು ಇದ್ದಾರೆ ಅದರಲ್ಲಿ. ಆದರೆ ಇದಕ್ಕಾಗಿ ಕಾಲ, ಹಣ ಮತ್ತು ಅವರ ಶ್ರಮ ಇವೆಲ್ಲವನ್ನು ಇನ್ವೆಸ್ಟ್ ಮಾಡ್ತಕ್ಕಂಥ ಒಳ್ಳೆಯ ಮನಸ್ಸಿನವರಿದ್ದು ಶಿಕ್ಷಣ ಅನ್ನೋದನ್ನು ಒಂದು ಸರ್ವಿಸ್ ನಾವು ಕೊಡ್ತಿರ್ತಕ್ಕಂಥ ಒಂದು ಸೇವೆ ಅಂತ ಯಾರು ಮನಸ್ಸಿನಲ್ಲಿ ಪರಿಗಣಿಸಿರ್ತಾರೋ ಅವರಿಂದ ಮಾತ್ರ ಇಂಥವನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಆ ರೀತಿಯ ಮನೋಭಾವನೆ ಆಡಳಿತ ಮಂಡಳಿಯವರು ಹೆಚ್ಚೇ ಆಗಲಿ. ಒಂದು ಹೇಳಿದ ತಕ್ಷಣವೇ ಸಾಕಾಗಿತ್ತು, ನಮಗಿದು ಹೊರೆ ಆಗ್ಬೋದಲ್ಲ ಅನ್ನೋ ಒಂದು ಮನೋಭಾವನೆಯಿಂದ ಹೊರಬಂದು ಮಕ್ಕಳಲ್ಲಿ ಏನೋ ಒಂದು ಪ್ರತಿಭೆ ಇದೆ, ಅದನ್ನ ಅರಳಿಸ್ಲಿಕ್ಕೆ ನಾನು ಒಬ್ಬ ಸಹಕಾರಿ ವ್ಯಕ್ತಿ ಆಗ್ತೀನಿ ಅನ್ನೋ ಭಾವನೆ ಶಿಕ್ಷಕರೊಂದಲ್ಲಿ ಬಂದು ನಾನು ಯಾರಿಗಿಂತ ಕಡಿಮೆ ಇಲ್ಲ, ನನ್ನಲ್ಲೂ ಸಹ ಹಲವಾರು ಪ್ರತಿಭೆ ಇದೆ, ನಾನು ಯಾವುದೇ ಒಂದು ಸಣ್ಣ ಸಂದರ್ಭ ಸಿಕ್ಕರೂ ಸಾಕು ನಾನು ಅದರಿಂದ ಹೊರ ಹೊಮ್ತೀನಿ ಅನ್ನೋ ಒಂದು ಮನೋಭಾವನೆ ಮಕ್ಕಳಲ್ಲಿ ಬರಲಿ. ಇವೆಲ್ಲವೂ ಸಮ್ಮಿಳಿತಗೊಂಡು ಒಂದು ಶಿಕ್ಷಣ ಇದರಲ್ಲಿ ಕ್ರಾಂತಿ ಉಂಟು ಮಾಡಲಿ. ಎಲ್ಲರಿಗೂ ಸಹ ಮೂಲ ಉದ್ದೇಶ ಅದೇ, ಮಕ್ಕಳಲ್ಲಿ ಒಂದು ಅದು ಶಿಕ್ಷಣದಲ್ಲಿ ಒಂದು ಜಾಗೃತರಾಗಿ ಅವರು ಪ್ರತಿಭೆ ಹೊರಹೊಮ್ಮಿ ಅವರೊಂದು ಸಾರ್ಥಕ ಪುರುಷ ಆಗಬೇಕು. ಅದಕ್ಕಾಗಿ ವಿದ್ಯಾಸಂಸ್ಥೆ ಹೆಸರು ನಾನು ಹೇಳೋಣ ಅಂತ ಇದ್ದೆ, ಕುಮಾರ್ ಸರ್ ಹೇಳಿದ್ರು ಒಳ್ಳೆಯ ಹೆಸರಿದೆ, ಅರಿವು ವಿದ್ಯಾಸಂಸ್ಥೆ ಅನ್ನೋದು. ಆ ಅರಿವು ನಮ್ಮೆಲ್ಲರಿಗೂ ಬರಲಿ. ಯಾಕೆಂದರೆ ನಮ್ಮ ಮಾತೇ ಇದೆ, ಅರಿವೇ ಗುರು ಅಂತೇಳಿ. ಆ ಒಂದು ಅರಿವು ಇವತ್ತು ಗುರು ಆಗಿರೋದನ್ನು ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ಎಲ್ರಿಗೂ ಸಹ ಅಭಿನಂದನೆಗಳು. ಜೊತೆಗೆ ಇನ್ನೊಂದು ಇಲಾಖೆ ಪರವಾಗಿ ಹೇಳ್ಬೇಕಪ್ಪ ಅಂದರೆ ಇಂಥ ಕಾರ್ಯಕ್ರಮಗಳನ್ನು ಮಕ್ಕಳಲ್ಲಿ ಇಂಥ ಪ್ರಯತ್ನಗಳ ಅಭಿವೃದ್ಧಿ ಆಗಲಿಕ್ಕಾಗಿನ ಹಲವಾರು ಅವಕಾಶಗಳಿದ್ದಾವೆ. ನೀವು ಇನ್ಸ್ಪೈರ್ ಅವಾರ್ಡ್ ಬಗ್ಗೆ ಕೇಳಿದಿರಲ್ಲ ಮೇಡಮ್, ಬಹುತೇಕ ಜನ ಅದನ್ನು ಕಂಡ ತಕ್ಷಣ ಮೂಗು ಮುರಿತಕ್ಕಂಥವರೇ ಇದ್ದಾರೆ. ಕಾರಣ ಇಷ್ಟೇ, ಅದರ ಬೇಸಿಕ್ ಪ್ಲ್ಯಾನ್ ಹೇಳಿಬಿಡ್ತೀನಿ, ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ನಾವೆಲ್ಲ ಮಕ್ಕಳು ದಿನನಿತ್ಯದಲ್ಲಿ ಚಟುವಟಿಕೆಯಲ್ಲಿ ತೊಡಗಿದಾಗ ಹಲವಾರು ವಿಸ್ಮಯಗಳು ನೋಡ್ತೀವಿ ನಾವು, ತುಂಬ ವಿಸ್ಮಯಗಳು ನೋಡ್ತೀವಿ ನಾವು. ತಲೆಗೆ ಒಂದು ಥಾಟ್ ಬಂದುಬಿಡುತ್ತೆ, ಬಂದ ತಕ್ಷಣ ಅದು ಮರ್ತುಬಿಟ್ಟು ನಾನು ಮತ್ತೆ ಯಾವುದೋ ಒಂದು ಚಟುವಟಿಕೆಯಲ್ಲಿ ತೊಡಿದರೆ ಆ ಥಾಟ್ ನಮ್ಗೆ ಕಾಡಲ್ಲ. ನಿಜಕ್ಕೂ ಹೇಳ್ಬೇಕಪ್ಪ, ಅಂಥವು ಕಾಡ್ಬೇಕು ನಮ್ಮನ್ನು. ನಮ್ಮ ಯಾರು APJ ಅಬ್ದುಲ್ ಕಲಾಂ ಹೇಳಿದ್ರಲ್ಲ, ನಾವು ಮಲಗಿದಾಗ ಕಾಣೋದು ಕನಸಲ್ಲಂತೆ, ನಮ್ಮನ್ನು ಮಲಗಕ್ಕೆ ಬಿಡಬಾರ್ದಂಥದ್ದು, ಹಂಗೆ ಕೊರಿಬೇಕಂತ ನಮ್ಮನ್ನು, ಅದು ನಿಜವಾದ ಕನಸಂತೆ. ಹಾಗೆ ನಮಗೆ ಬಂದಂಥ ಥಾಟನ್ನು ನಾವು ಹಾಗೆ ಮರ್ತು ಬಿಡೋದು ಅಲ್ಲಂತೆ, ಆ ಥಾಟ್ ಇಟ್ಕೊಂಡು ಅದನ್ನು ಏನಾದರೂ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಹೋಗ್ಬೇಕಂತೆ. ಹಾಗೆ ನಿಮಗೆ ವಿಜ್ಞಾನದ ವಿಷಯದಲ್ಲಿ ಆಗಿರ್ಬೋದು ಅಥವಾ ನಿತ್ಯ ಜೀವನದಲ್ಲಿ ಯಾವುದೇ ಚಟುವಟಿಕೆಯಲ್ಲಿ ಏನೋ ಒಂದು ಕುತೂಹಲಕಾರಿ ಅಂಶ ಕಾಣ್ತು ಅಂದ ತಕ್ಷಣ ಅದನ್ನು ನೀವು ಏನು ಮಾಡಬೇಕು? ಏನು ಮಾಡ್ತೀರಾ? ಇವತ್ತಿಂದನೇ ತಿಳ್ಕೊಳ್ಳಿ. ತಕ್ಷಣ ನಿಮ್ಮ ಫ್ರೆಂಡ್ಸ್ ಹತ್ರ ಚರ್ಚೆ ಮಾಡಿರಿ. ಮೊದಲು ಸಿಗೋದೇ ನಿಮ್ಮ ಫ್ರೆಂಡ್ಸ್ ತಾನೇ, ಚರ್ಚೆ ಮಾಡಿ. ನಂತರದಲ್ಲಿ ಯಾವುದಾದ್ರೂ ಒಂದು ಅವಧಿಯಲ್ಲಿ ಬಿಡು ಮಾಡ್ಕೊಂಡು ನಿಮ್ಮ ಸೈನ್ಸ್ ಟೀಚರ್ ಹತ್ರನೂ ಅದನ್ನು ಮಾತಾಡಿ. ನಿಮಗೆ ಗೊತ್ತಿಲ್ಲದಂತಹ ಅಂಶ ಅದರಲ್ಲಿ ಏನಾದರೂ ಇದ್ದರೆ ಅಥವಾ ಈಗಾಗಲೇ ಅದ್ರ ಬಗ್ಗೆ ಸಂಶೋಧನೆಗಳು ನಡೆದಿದ್ದರೆ ಅದನ್ನು ಅವ್ರು ಹೇಳ್ತಾರೆ ನಿಮಗೆ. ಅಥವಾ ಅದರಲ್ಲಿ ಏನಾದರೂ ಹೊಸ್ತನ ಇದ್ದರೆ ಅವ್ರು ಅದಕ್ಕೆ ನಿಮಗೆ ನೀರೇರಿತಾರೆ. ಅದಕ್ಕಿರ್ತಕ್ಕಂಥದ್ದೇ ಇನ್ಸ್ಪೈರ್ ಅವಾರ್ಡ್. ಆ ಥರದ ಕುತೂಹಲದ ಅಂಶಗಳಿಗಾಗಿ ಏನಾದರೂ ಇದ್ದರೆ ಅವನ್ನು ನಾವು ನಾಮಿನೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಪ್ರತಿ ಶಾಲೆಯಿಂದ ಪ್ರತಿ ವರ್ಷ 5 ನಾಮಿನೇಷನ್ಗೆ ಅವಕಾಶ ಇದೆ. ಆ ರೀತಿ ನಾಮಿನೇಷನ್ ಮಾಡಿದಂತಹ ಮಕ್ಕಳಿಗೆ ಅವೇನಾದರೂ ಪ್ರಾಜೆಕ್ಟ್ ಒಂಥರ ಉತ್ತಮವಾಗಿದೆ, ಅವರಿಗೆ ಏನಾದರೂ ಅದರಿಂದ ಮುಂದೆ ಏನಾದರೂ ಸಂಶೋಧನೆ ಮಾಡ್ತಕ್ಕಂಥ ಅಂಶಗಳಿದ್ದಾವೆ ಅಂತ ಅನಿಸಿದರೆ ಇಲಾಖೆ ಪರವಾಗಿ 10,000 ರೂಪಾಯಿ ಪ್ರತಿ ವಿದ್ಯಾರ್ಥಿ ಹೆಸರಿಗೆ ಹಣ ಮಂಜೂರು ಮಾಡ್ತಾರೆ.
ಅದು ನಿಮ್ಮ ಮಾಡ್ತಕ್ಕಂತಹ ನೀವೇನು ಸಂಶೋಧನೆ ಮಾಡ್ತಕ್ಕಂಥ ಅಥವಾ ಆವಿಷ್ಕಾರ ಏನು ಮಾಡಬೇಕು ಅಂತ ಇದ್ದೀರಲ್ಲ ಅದಕ್ಕೆ ನೆರವಾಗಲಿಕ್ಕಾಗಿ ಕೊಡ್ತಾರೆ. ಆ ಥರದ್ದು ನಾಮಿನೇಟ್ ಮಾಡಿ ಆ ಥರ ಸೆಲೆಕ್ಟ್ ಆದಾಗ ಆ ಪ್ರಾಜೆಕ್ಟನ್ನು ನೈಜವಾಗಿ ಇಂಪ್ಲಿಮೆಂಟ್ ಮಾಡಿ ಅಲ್ಲಿ ನೇರವಾಗಿ ಜಿಲ್ಲಾ ಹಂತ ಇರುತ್ತೆ, ಆನಂತರ ರಾಜ್ಯ ಹಂತ ರಾಷ್ಟ್ರ ಹಂತಕ್ಕೂ ಅವಕಾಶ ಇರುತ್ತೆ. ನೋಡಿ, ಸುಮಾರು 2014ನೇ ಸಾಲಿನಾಗಿರಬೇಕು, ನಮ್ಮ ಚನ್ನಗಿರಿಯ ಒಬ್ಬ ಬಾಲಕ ಕರೂರು ಶ್ರೀಗಳೊಂದು ರೈಲ್ವೆ ಇದರಲ್ಲಿ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ರಲ್ಲ, ಆ ಟೈಮ್ನಲ್ಲಿ ಒಂದು ಆಟೋಮೆಟಿಕ್ ರೈಲ್ವೆ ಗೇಟನ್ನು ಇದೇ ಇನ್ಸ್ಪೈರ್ ಅವಾರ್ಡ್ನಲ್ಲಿ ಮಾಡಿ ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದ. ಹಳ್ಳಿಯಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆ ಒಳಗೆ ಇಷ್ಟೆಲ್ಲ ಸವಲತ್ತು ಕೊಡ್ತಕ್ಕಂಥ ಪೋಷಕರಿದ್ದಾರೆ, ಇಷ್ಟೆಲ್ಲ ಹೆಲ್ಪ್ ಮಾಡ್ತಕ್ಕಂಥ ಶಿಕ್ಷಕರಿದ್ದಾರೆ. ನಾವೇನು ಮಾಡ್ಬೋದು? ಅದಕ್ಕಿಂತಲೂ ಉತ್ತಮವಾದ ಮಾಡೆಲ್ ಮಾಡ್ಬೋದಲ್ಲ? ಆ ಥರ ಮಾಡ್ತಿರಲ್ಲ ನೋಡಿ. ಆ ಥರ ಸರ್ಕಾರದಲ್ಲೂ ಸಹ ಇದೆ. ಪ್ರತಿ ವರ್ಷ ಹೈಸ್ಕೂಲ್ನ ಮಕ್ಕಳಿಗೆ ವಿಜ್ಞಾನ ವಸ್ತು ಪ್ರದರ್ಶನಗಳ ಸ್ಪರ್ಧೆಗಳಿರ್ತವೆ. ಹಾಗೆಯೇ ವಿಜ್ಞಾನ ನಾಟಕ ಸ್ಪರ್ಧೆ ಇದೆ. ಹಲವಾರು ಅವಕಾಶಗಳಿದ್ದಾವೆ. ಆ ಎಲ್ಲ ಅವಕಾಶಗಳನ್ನು ಎರಡೂ ಕೈಯಿಂದ ಎಷ್ಟು ಸಾಧ್ಯ ಅಷ್ಟು ಬಾಚ್ಕೊಳ್ಳಿ. ಎಲ್ಲರೂ ಸಹ ಅದರಲ್ಲಿ ಯಶಸ್ಸು ಗಳಿಸ್ರಿ. ಇದೇ ಥರದ ಉತ್ಸಾಹ ಕೊನೆಯವರೆಗೆ ಇದ್ದು ನಿಕೋಲಾಸ್ ಟೆಸ್ಲಾನಂತೆ ಕ್ರಿಯೇಟಿವ್ ಮೈಂಡ್ ಇರಲಿ, ಆದರೆ ಅವನಂತೆ ಬಿಟ್ಟು ಹೋಗೋದಾಗದೆ ನಿರಂತರತೆ ಇದ್ದು ಅದರಲ್ಲಿ ಸಕ್ಸಸ್ ಆಗ್ತಕ್ಕಂಥವ್ರು ನೀವಾಗ್ರಿ, ಎಡಿಸನ್ ರೀತಿಯಲ್ಲಿ ಅಂತ ಹೇಳ್ತಾ ಹಲವಾರು ವಿಜ್ಞಾನಿಗಳ ಕಥೆಗಳನ್ನ ಓದ್ತಾ ಇದ್ರೆ ಇಂಥ ಟಿಪ್ಸ್ ಸಿಗ್ತಾ ಹೋಗ್ತಾವೆ ನಾವು. ಹಾಗೆ ವಿಜ್ಞಾನ ಅನ್ನೋದು ಯಾವತ್ತಿದ್ರೂ ಸಹ ನಿರಂತರತೆ, ಅದು ಪ್ರಸ್ತುತದ ಸತ್ಯ, ಅದು ಯಾವಾಗಲೂ ಸಹ ನಮ್ಯತೆ ಹೊಂದಿದೆ. ಯಾಕೆ ಹೇಳಿ ನೋಡೋಣ? ವಿಜ್ಞಾನ ಅಂದರೆ ಇಂಥದ್ದೇ ಇದೇ ಸತ್ಯ ಇಷ್ಟೇ ಅಂತ ಹೇಳೋದಿಲ್ಲ. ಪ್ರತಿ ಸಲ ಆಗ್ತಕ್ಕಂಥ ಮಾರ್ಪಾಡುಗಳನ್ನು ಅಳವಡಿಸ್ಕೊಳ್ತಾ ಹೋಗುತ್ತೆ. ಆದ್ದರಿಂದ ನಾವು ಇವತ್ತಿಗೂ ಸೈನ್ಸನ್ನು ಒಂದು ಉತ್ತಮವಾದ ಸಬ್ಜೆಕ್ಟ್ ಅಂತಂದೇಳಿ ನಾವೆಲ್ಲರೂ ಅಳವಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆಯೇ ಜಾನ್ ಡಾಲ್ಟನ್ ಹೇಳಿದಂಥ ಥಿಯರಿ ವಿಶ್ವಪ್ರಸಿದ್ಧಿ ಆಯಿತು. ಕೆಲವೇ ವರ್ಷಗಳಲ್ಲಿ ಥಿಯರಿ ಬಿದ್ದೋಯ್ತು. ಉಪಪರಮಾಣುವಿಕ ಘಟಕಗಳು ಇದ್ದಾವೆ, ಹೊಡಿಬೋದು ಇದ್ದಾವೆ ಅಂತ ಹೇಳ್ತಾರೆ. ಹಂಗಂತ ಡಾಲ್ಟನ್ ಹೇಳಿದ ಸುಳ್ಳ ಅದು? ಇಲ್ಲ, ಅದು ಅವತ್ತಿನ ಸತ್ಯ. ನಂತರದಲ್ಲಿ ಬಂದಂತಹ ಎಲ್ಲ ಅಭಿವೃದ್ಧಿಯ ಅಂಶಗಳನ್ನ, ಪ್ರಗತಿಯನ್ನು ಅದು ವಿಜ್ಞಾನ ಅನ್ನೋದು ತನ್ನೊಳಗೆ ಮೈಗೂಡಿಸ್ಕೊಳ್ತಾ ಹೋಯಿತು. ವಿಜ್ಞಾನದ ಮತ್ತೊಂದು ಶಾಖೆನ ತಂತ್ರಜ್ಞಾನ. ನಿಮ್ಮ ಇವೆಲ್ಲ ಚಟುವಟಿಕೆಗಳಿಗೆ ಸಹಾಯ ಮಾಡಿರೋದು ಆ ತಂತ್ರಜ್ಞಾನ. ವಿಜ್ಞಾನ ತಂತ್ರಜ್ಞಾನದ ಸಮ್ಮಿಳಿತದಿಂದ ನಿಮ್ಮ ಜೀವನ ಅಭಿವೃದ್ಧಿಯಾಗಲಿ, ಎಲ್ಲರೂ ಸಹ ಉತ್ಸಾಹಿಗಳಾಗಿ ಮತ್ತು ವಿಜಯಶಾಲಿಗಳಾಗಿ ಅಂತ ಹಾರೈಸಿ ಇಂತಹ ಕಾರ್ಯಕ್ರಮಗಳು ಇನ್ನೂ ಹಲವಾರು ನಡೀಲಿ. ಶಿಕ್ಷಣದಲ್ಲಿ ಕ್ರಾಂತಿಯಾಗಲಿ, ಶಿಕ್ಷಣ ಎಲ್ಲ ಮಕ್ಕಳಿಗೂ ಸುಲಭವಾಗಿ ಸರಳವಾಗಿ ಸಿಗಲಿ ಅಂತ ಹಾರೈಸ್ತಾ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ರಿಗೂ ಅಭಿನಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಮಕ್ಕಳೇ, ಉತ್ತಮ ಆವಿಷ್ಕಾರಗಳನ್ನು ಮಾಡಿ ವಿಜ್ಞಾನ ಸಂಶೋಧಕರಾಗಿ ಅನ್ವೇಷಣೆ ಮಾಡುವಂತಹ ವಿಜ್ಞಾನಿಗಳಾಗಿ ಎಂದು ಹೇಳುತ್ತಾ ಕೆಲವೊಂದು ವಿಜ್ಞಾನಿಗಳ ಉದಾಹರಣೆಗಳನ್ನು ನೀಡಿದಂತಹ ಶ್ರೀಯುತ ಸಿದ್ದೇಶ್ ಕೆ ಸರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಪುಟ್ಟ ವೇದಿಕೆಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ಶ್ರೀಯುತ ಸಿದ್ದೇಶ್ ಕೆ ಸರ್ ಹಾಗೂ ಶ್ರೀಯುತ ಕುಮಾರ್ ಎಸ್ ಕೆ ಸರ್ ಅವರಿಗೆ ನಮ್ಮ ಅರಿವು ವಿದ್ಯಾ ಸಂಸ್ಥೆ ಲಿಟ್ಲ್ ಏಂಜಲ್ಸ್ ಶಾಲಾ ವತಿಯಿಂದ ಚಿಕ್ಕ ಕಿರುಕಾಣಿಕೆಯನ್ನು ನೀಡುವ ಮೂಲಕ ಅವರನ್ನು ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸಬೇಕಾಗಿ ಕೇಳಿಕೊಳ್ಳುತ್ತಿದೆ. ನಾನು ನಿಮಗೆಲ್ಲ ಹರಿಹರ ನಗರ ಬಗ್ಗೆ ತಿಳಿಸುತ್ತೇನೆ. ಹರಿಹರ ನಗರವು ದಾವಣಗೆರೆ ಜಿಲ್ಲೆಯ ಅವಳಿ ನಗರ ಎಂದು ಪ್ರಸಿದ್ಧವಾಗಿದೆ. ಹರಿಹರವನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ ಮತ್ತು ಅದರ ಪಿನ್ ಕೋಡ್ ಸಂಖ್ಯೆ 577601 ಮತ್ತು ದೂರವಾಣಿಯ ಕೋಡ್ ಸಂಖ್ಯೆ 08192. ಕರ್ನಾಟಕದ ಜೀವನದಿಯಾದ ತುಂಗಭದ್ರಾ ನದಿಯಲ್ಲಿ ಪ್ರಾಚೀನ ಕಾಲದಲ್ಲಿ ಹರಿಹರವನ್ನು ಗುಹಾರಣ್ಯ ಎಂದು ಕರೆಯುತ್ತಿದ್ದರು. ಗುಹಾಸುರ ಎನ್ನುವ ರಾಕ್ಷಸನು ಶಿವನು ಹರನಾಗಿ, ವಿಷ್ಣು ಹರಿಯಾಗಿ ಗುಹಾಸುರನನ್ನು ಕೊಲ್ಲುತ್ತಾರೆ. ಈ ಕಾರಣಕ್ಕಾಗಿ ಹರಿಹರ ಎನ್ನುವ ಹೆಸರು. ಈ ಪವಿತ್ರ ಕ್ಷೇತ್ರದಲ್ಲಿ ಹರಿ ಮತ್ತು ಹರ ಒಟ್ಟಾಗಿ ಹರಿಹರೇಶ್ವರ ದೇವಸ್ಥಾನವು ನೆಲೆಸಿದ್ದಾರೆ. ಈ ದೇವಸ್ಥಾನವು 1223-24 ಹೊಯ್ಸಳರ ಕಾಲದಲ್ಲಿ ನಿರ್ಮಿತವಾಗಿದೆ. ಈ ನಗರದಲ್ಲಿ ಬಿರ್ಲಾ ಸಿಂಥೆಟಿಕ್ ಕಂಪನಿ, ಶಾಂಪೂರ್ ಶುಗರ್ ಕಂಪನಿ ತಲೆ ಎತ್ತಿ ನಿಂತಿದೆ. ಅದರ ಕಿರ್ಲೋಸ್ಕರ್ ಕಂಪನಿ 2001ರಂದು ಮುಚ್ಚಲ್ಪಟ್ಟಿತು. ಈ ಎಲ್ಲ ಜಾತಿ ಧರ್ಮದ ಜನರಿಗಾಗಿ ದೇವಸ್ಥಾನಗಳಿವೆ, ಚರ್ಚ್ಗಳು, ಮಸೀದಿಗಳು ಇವೆ. ಹಿಂದೂಗಳಿಗಾಗಿ ಗ್ರಾಮದೇವಿ ದೇವಸ್ಥಾನ, ಆಂಜನೇಯ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ಮಠ. ಉತ್ತರ ಕರ್ನಾಟಕದ
ದಕ್ಷಿಣ ಕರ್ನಾಟಕದ ಹೆಬ್ಬಾಗಿಲಾಗಿ ಹೆಸರಾಗಿರುವ ಈ ಹರಿಹರ ನಗರದಲ್ಲಿ ಲಿಟಲ್ ಏಂಜಲ್ ಪ್ರಾಥಮಿಕ ಶಾಲೆ ಕೂಡ ಜ್ಞಾನದ ಹೆಬ್ಬಾಗಿಲಾಗಿ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವಂತಹ ಉತ್ತಮ ವಿದ್ಯಾಸಂಸ್ಥೆಯಿಂದ ಪ್ರಸಿದ್ಧವಾಗಿದೆ. ನಮ್ಮ ಶಾಲೆ ನಮ್ಮ ಹೆಮ್ಮೆ. ಧನ್ಯವಾದಗಳು. ಹೆಸರು ಚಿದಾನಂದ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನಿಮಗೆ ಕರ್ನಾಟಕ ರಾಜ್ಯದಲ್ಲಿ ಯಾವೆಲ್ಲ ಮೊದಲ ಎಂಬುದರ ಬಗ್ಗೆ ವಿವರಿಸುತ್ತೇನೆ. ಕನ್ನಡ ಪ್ರಥಮಗಳು. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಕನ್ನಡದ ಮೊದಲ ಕೃತಿ ಕವಿರಾಜ್ಯ ಮಾರ್ಗ. ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ. ಕನ್ನಡದ ಮೊದಲ ಆದಿಕವಿ ಪಂಪ. ಕನ್ನಡದ ಮೊದಲ ವಚನಕಾರ ಜೇಡರ ದಾಸಿಮಯ್ಯ. ಕನ್ನಡದ ಮೊದಲ ಕವಯಿತ್ರಿ ಅಕ್ಕಮಹಾದೇವಿ. ಕನ್ನಡದ ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈ. ಕನ್ನಡದ ಮೊದಲ ಕಾವ್ಯ ಆದಿಪುರು. ಧನ್ಯವಾದಗಳು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.